ರಾಜ್ಯ ಬಿಜೆಪಿ ಮತ್ತೊಂದು ಮಹಾ ಎಡವಟ್ಟು. ಕೈಯನ್ನ ಟೀಕಿಸಲು ನಕಲಿ ಫೋಟೋ ಸೃಷ್ಟಿ. ಬಿಜೆಪಿ ನಾಯಕರಿಗೆ ಭಾರಿ ಮುಖಭಂಗ. ರಾಜ್ಯ ಬಿಜೆಪಿ ಮತ್ತೊಂದು ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ. ಎಲ್ಲ ಅನಿಷ್ಟಗಳಿಗೂ ಶನೇಶ್ವರನೇ ಕಾರಣ ಅನ್ನೋ ರೀತಿ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಲು ಹೋಗಿ ಈಗ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಇಳಿದುಕೊಂಡಿದೆ. ಹಾಗಾದ್ರೆ ಏನದು ನಕಲಿ ಫೋಟೋ ವಿವಾದ? ಕಾಂಗ್ರೆಸ್ ಅನ್ನ ಟೀಕಿಸಲು ಬಿಜೆಪಿ ನಾಯಕರು ಈ ಪಾರ್ಟಿ ಕೀಳು ಮಟ್ಟಕ್ಕೆ ಇಳಿಯಬೇಕಾ? ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ನಾಯಕರು ಸಿದ್ದು ಸರ್ಕಾರದ ಪ್ರತಿ ಸಣ್ಣ ತಪ್ಪನ್ನು ಎತ್ತಿ ಹಿಡಿಯುತ್ತಾರೆ. ಅದು ವಿರೋಧ ಪಕ್ಷದ ಕೆಲಸ, ಮಾಡ್ಲಿ ತಪ್ಪಿಲ್ಲ. ಆದ್ರೆ ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ಇಲ್ಲದ ತಪ್ಪುಗಳನ್ನ, ಇಲ್ಲದ ನಿಂದನೆಗಳನ್ನ ಹೊರಿಸೋದು ಎಷ್ಟು ಸರಿ? ಆ ಮೂಲಕ ಜನರಿಗೆ ತಪ್ಪು ಸಂದೇಶ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ. ಅದರಲ್ಲೂ ಕೇಂದ್ರದ ಮೋದಿ ಸರ್ಕಾರ ಏನೇ ತಪ್ಪು ಮಾಡಿದ್ರು ಅದನ್ನ ಸಮರ್ಥಿಸಿಕೊಳ್ಳಲು ರಾಜ್ಯ ಬಿಜೆಪಿ ನಾಯಕರು ನಾ ಮುಂದು ಅಂತ ಮುಗಿ ಬೀಳ್ತಾನೆ ಇರ್ತಾರೆ. ಅದೇ ರೀತಿ ಮೊನ್ನೆ ಮೋದಿ ಚಿನ್ನ ಖರೀದಿಸಬೇಡಿ ಅಂತ ದೇಶದ ಜನರಲ್ಲಿ ಮನವಿ ಮಾಡಿಕೊಂಡಿರೋ ವಿಷಯ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು. ಕೇಂದ್ರ ಸರ್ಕಾರ ತನ್ನ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ಇದೀಗ ದೇಶದ ಜನರಲ್ಲಿ ತ್ಯಾಗ ಮಾಡಿ ಅಂತ ಮನವಿ ಮಾಡ್ಕೊಂತಿದೆ ಅಂತೇಳಿ ಕೈ ನಾಯಕರು ಟೀಕಾ ಪ್ರಹಾರ ನಡೆಸಿದ್ರು. ಮೋದಿಯಿಂದ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ತೀವ್ರ ಟೀಕೆ ಮಾಡಿದ್ರು. ಈ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ನೀಡಿದ್ದರು ಎನ್ನಲಾದ ಹೇಳಿಕೆಯ ದಿ ಹಿಂದೂ ಪತ್ರಿಕಾ ವರದಿ ಸಿಕ್ಕಿತ್ತು. ಅದರಲ್ಲಿ ಇಂದಿರಾ ಗಾಂಧಿ ಅವರು ದೇಶದ ಆರ್ಥಿಕ ಶಿಸ್ತಿಗಾಗಿ ಸದ್ಯ ಚಿನ್ನ ಖರೀದಿಸಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾಗಿ ಉಲ್ಲೇಖವಿತ್ತು. ಕೂಡಲೇ ಅದನ್ನು ಅಸ್ತ್ರವಾಗಿ ತೆಗೆದುಕೊಂಡ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಮೋದಿ ಹೇಳಿಕೆಗೆ ಲೇವಡಿ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ಫೋಟೋ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ಈ ಸುದ್ದಿ ನಮ್ಮದಲ್ಲ, ಇದು ನಕಲಿ ಫೋಟೋ ಅಂತೇಳಿ ದಿ ಹಿಂದೂ ಪತ್ರಿಕೆ ಹೇಳಿದೆ. ಇದು ನಮ್ಮ ಆರ್ಕೈವ್ಗಳಿಂದ ಬಂದ ಅಧಿಕೃತ ಫೋಟೋವಲ್ಲ. ಈ ಬಗ್ಗೆ ನಾವು ಸ್ಪಷ್ಟಪಡಿಸಲು ಬಯಸುತ್ತೇವೆ. ದಿ ಹಿಂದೂ ಓದುಗಾರರು ಹಂಚಿಕೊಳ್ಳುವ ಮೊದಲು ಎಚ್ಚರಿಕೆಯಿಂದಿರಬೇಕು ಮತ್ತು ಪರಿಶೀಲಿಸಬೇಕು ಅಂತಾನು ಟ್ವೀಟ್ ಮಾಡಿದ್ದು. ಅದರಲ್ಲೂ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದ ದಿ ಹಿಂದೂ ಪತ್ರಿಕೆಯ ಪತ್ರಕರ್ತ ಬಿ ಕೊಳಪ್ಪನ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಜೂನ್ 6, 1967 ಪ್ರಕಟವಾದ ದಿ ಹಿಂದೂ ಪತ್ರಿಕೆಯ ಮುಖಪಟವನ್ನ ಡಿಜಿಟಲ್ ಆಗಿ ತಿರುಚಲಾದ ನಕಲಿ ಚಿತ್ರ. ಆ ದಿನ ಪ್ರಕಟವಾದ ಅಸಲಿ ಮುಖಪುಟ ಬೇರೆನೇ ಇದೆ. ಭಾರತದ ರಾಷ್ಟ್ರೀಯ ಆಂಗ್ಲ ಪತ್ರಿಕೆಯ ಮುಖಪುಟವನ್ನೇ ಬದಲಾಯಿಸುವಷ್ಟು ಸಾಮಾಜಿಕ ಜಾಲತಾಣಗಳು ಎಂತಹ ಕೆಲಸವನ್ನಾದರೂ ಮಾಡಬಲ್ಲವು ಎಂಬುದಕ್ಕೆ ಇದೇ ಸಾಕ್ಷಿ ಅಂತ ಬರೆದುಕೊಂಡಿದ್ದಾರೆ. ಬಿಜೆಪಿ ನಾಯಕರು ಟೀಕಿಸುವ ಬರದಲ್ಲಿ ಸತ್ಯಾಂಶವನ್ನ ಪರಿಶೀಲನೆ ಮಾಡದೆ ಇಂದಿರಾ ಗಾಂಧಿ ಅವರ ಕುರಿತು ಸುಳ್ಳು ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ನಕಲಿ ಫೋಟೋ ಹಂಚಿಕೊಂಡ ಆರ್ ಅಶೋಕ್. ಕರ್ನಾಟಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ನಕಲಿ ಪೋಸ್ಟರ್ ಅನ್ನು ಹಂಚಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ಸಿಗರ ಆರ್ಥಿಕ ಅಜ್ಞಾನ ಮತ್ತು ಅಂಧ ವಿರೋಧಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೆ? ಇತಿಹಾಸದ ಅರಿವು ಇಲ್ಲದ, ಆರ್ಥಿಕ ನಿರ್ವಹಣೆಯ ಗಂಧ ಗಾಳಿಯೂ ಗೊತ್ತಿಲ್ಲದ ಇಂದಿನ ಕಾಂಗ್ರೆಸ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ನಡೆಯನ್ನ ವಿರೋಧಿಸುವುದೇ ಒಂದು ನಿತ್ಯ ಕಾಯಕವಾಗಿಬಿಟ್ಟಿದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಮೋದಿ ಅವರು ನೀಡುವ ದೂರದೃಷ್ಟಿಯ ಆರ್ಥಿಕ ಸಲಹೆಗಳನ್ನ ಲೇವಡಿ ಮಾಡುವ ಈ ಕಾಂಗ್ರೆಸ್ಸಿಗರು ಒಮ್ಮೆ ತಮ್ಮದೇ ಪಕ್ಷದ ಇತಿಹಾಸವನ್ನ ತಿರುವಿ ಹಾಕಲೇ. 1967ರಲ್ಲಿ ಅಂದಿನ ಇಂದಿರಾ ಗಾಂಧಿ ಅವರು ದೇಶದ ಆರ್ಥಿಕ ಶಿಸ್ತಿಗಾಗಿ ಚಿನ್ನ ಕೊಳ್ಳಬೇಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡಿದ್ರು. ದೊರೆ ಮಾಡಿದ್ರೆ ದಂಡವಿಲ್ಲ ಎಂಬಂತೆ ಇಂದಿರಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರಗಳು ಕರೆ ನೀಡಿದ್ರೆ ಅದು ಆರ್ಥಿಕ ನೀತಿ. ಆದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಮೋದಿ ಅವರು ಕರೆ ನೀಡಿದ್ರೆ ಅದು ಇವರಿಗೆ ತಪ್ಪಾಗಿ ಕಾಣಿಸುತ್ತಿರುವುದು ಕಾಂಗ್ರೆಸ್ ನಾಯಕರ ಎಡಬಿಡಂಗಿತನಕ್ಕೆ ಹಿಡಿದ ಕನ್ನಡಿ. ಕೇವಲ ರಾಜಕೀಯ ಕಾರಣಕ್ಕಾಗಿ ದೇಶದ ಆರ್ಥಿಕತೆಯ ಬಗ್ಗೆ ಯಾವುದೇ ತರ್ಕವಿಲ್ಲದೆ ಮಾತನಾಡುವ ಕಾಂಗ್ರೆಸ್ ನಾಯಕರು ಮೊದಲು ಆರ್ಥಿಕತೆಯ ಮೂಲ ಪಾಠಗಳನ್ನ ಕಲಿಯಲಿ. ಮೋದಿ ಅವರನ್ನ ವಿರೋಧಿಸುವ ಬರದಲ್ಲಿ ದೇಶದ ಹಿತವನ್ನ ಬಲಿ ಕೊಡಬೇಡಿ ಅಂತೇಳಿ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇಂದಿರಾ ಗಾಂಧಿ ನಕಲಿ ಸುದ್ದಿ ಹರಿಬಿಟ್ಟ ಬಿಜೆಪಿ ನಾಯಕರು ತೀವ್ರ ಮುಖಭಂಗ ಎದುರಿಸುವಂತಾಗಿದೆ. ಜೊತೆಗೆ 2013ರಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಅಂದಿನ ಹಣಕಾಸು ಸಚಿವ ಪಿ ಚಿದಂಬರಂ ಆರ್ಥಿಕ ಹಿತದೃಷ್ಟಿಯಿಂದ ಚಿನ್ನ ಆಮದು ಕಡಿಮೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು. ಆಗ ಗುಜರಾತ್ ಸಿಎಂ ಆಗಿದ್ದ ಇದೇ ನರೇಂದ್ರ ಮೋದಿ ಅವರು ಇದು ಭಾರತೀಯ ಮಹಿಳೆಯರ ಮಂಗಳಸೂತ್ರ ಕಿತ್ತುಕೊಳ್ಳುವ ಯತ್ನ ಅಂತೇಳಿ ಲೇವಡಿ ಮಾಡಿದ್ರು. ವಿಪರ್ಯಾಸ ನೋಡಿ, ಇವತ್ತು ತಾವೇ ಪ್ರಧಾನಿಯಾದಾಗ ಜನರಿಗೆ ಮಿತವ್ಯಯದ ಪಾಠ ಮಾಡುತ್ತಿದ್ದಾರೆ ಮೋದಿ. ಜೊತೆಗೆ ಜನರಿಗೆ ಸಾರ್ವಜನಿಕ ಸಾರಿಗೆ ಬಳಸಿ ಇಂಧನ ಉಳಿಸಿ ಎನ್ನುವ ಪ್ರಧಾನಿಗಳು ತಾವೇ ಸ್ವತಃ ವಿಮಾನ, ಹೆಲಿಕಾಪ್ಟರ್, ನೂರಾರು ಬೆಂಗಾವಲು ವಾಹನಗಳೊಂದಿಗೆ ಭವ್ಯ ರಾಜಕೀಯ ರ್ಯಾಲಿಗಳು, ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ. ಮೋದಿಯವರ ಮನವಿಗೆ ಮೋದಿಯವರೇ ಡಿಕ್ಕಿ ಹೊಡೆಯುತ್ತಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಈ ವಾದವನ್ನ ಅದೇಗೆ ಸಮರ್ಥಿಸಿಕೊಳ್ತಾರೆ? ಸಿಎಂ ಸಿದ್ದರಾಮಯ್ಯನವರ ಸರ್ಕಾರವನ್ನ ಟೀಕಿಸೋದಕ್ಕೆ ನಕಲಿ ಸುದ್ದಿಗಳನ್ನ ಹರಿಬಿಟ್ಟು ಮುಗಿಬೀಳ್ತಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಈ ವರ್ತನೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.